ನಮಸ್ಕಾರ ಸ್ನೇಹಿತರೆ. ಒನ್ ಸ್ಟೆಪ್ ಬಿಯಾಂಡ್ ಲಿಮಿಟ್ ಆರ್ಗನೈಸೇಷನ್ದಿಂದ ನಡೀತಾ ಇರುವಂಥ 66 ದಿನದ ಚಾಲೆಂಜನ್ನು 26ನೇ ದಿನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. 26ನೇ ದಿನ ಇವತ್ತಿನ ಚಾಲೆಂಜ್ ಏನಂದರೆ, ಯಾವ ಒಂದು ವಿಷಯನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೋದು, ಅಡಾಪ್ಟ್ ಮಾಡ್ಕೋಬೋದು. ನಾವು ದಿನಂಪ್ರತಿ ಬಹಳಷ್ಟು ಒಳ್ಳೊಳ್ಳೆ ವಿಡಿಯೋಗಳನ್ನ ನೋಡ್ತಾ ಇರ್ತೀವಿ, ಬುಕ್ಸ್ಗಳನ್ನ ಓದ್ತಾ ಇರ್ತೀವಿ, ಅಥವಾ ನಮ್ಮ ಸುತ್ತಮುತ್ತಲ ಎಷ್ಟೋ ಜನ ಹೀಗಿರ್ತಾರೆ, ಬೇಗ ಎದ್ದು ಪ್ರಾರ್ಥನೆ ಮಾಡೋದು, ಯೋಗಾಸನ ಮಾಡೋದು ಮಾಡ್ತಾ ಇರ್ತಾರೆ, ವಾಕಿಂಗ್ ಹೋಗೋದು ಮಾಡ್ತಾ ಇರ್ತಾರೆ, ಅಥವಾ ಇನ್ನೂ ಕೆಲವೊಂದು ಒಳ್ಳೊಳ್ಳೆ ಗುಣಗಳನ್ನ ಅಳವಡಿಸ್ಕೊಂಡಿರ್ತಾರೆ. ಅದು ನೋಡಿದಾಗೆಲ್ಲ ನಮ್ಗೆ ಅನ್ನಿಸ್ತಿರ್ತದೆ, ನಾನು ಹಂಗೆ ಮಾಡಬೇಕಾಗಿತ್ತು, ಇದು ಒಂದು ನನ್ನ ಜೀವನದಲ್ಲೂ ಅಳವಡಿಸ್ಕೋಬೇಕಂತ ಅನ್ಕೋತೀವಿ. ಮತ್ತು ಅದು ಆ ದೃಶ್ಯ ಹೋದ ತಕ್ಷಣ ನಮ್ಮ ಮನಸ್ಸಿಂದನೂ ಅದು ಹೋಗ್ಬಿಡ್ತದೆ. ಆದರೆ ಇವತ್ತು 1 ಮಿನಿಟ್ ಟೈಮ್ ತಗೊಂಡು ಅಂಥದ್ದು ಯಾವ್ದು ವಿಷಯ ನಾನು ಅಳವಡಿಸ್ಕೋಬೇಕು ಅಂತಿದ್ದೆ ಅನ್ನೋದನ್ನು ನೆನಪು ಮಾಡಿಕೊಂಡು ಇವತ್ತಿನಿಂದ ಅದನ್ನ ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ಬೋದಾ? ಇದೇ ನಮ್ಮ ಟಾಸ್ಕ್. ನೋಡೋಣ. ನಮ್ಮ ಮನಸ್ಸಿನಲ್ಲೇ ಇರುತ್ತೆ, ಅಥವಾ ಅಕ್ಕಪಕ್ಕದನ್ನು ನೋಡಿ ನಾವು ಅಂದ್ಕೊಂಡಿರ್ತೀವಿ. ಮೊನ್ನೆ ತಾನೇ ಸಿದ್ದೇಶ್ವರ ಸ್ವಾಮಿಗಳ ಜಾತ್ರೆ ಆಯಿತು, ಹೀಗೆ ಏನೇನೇನೇನೇನೇನೋ ಆ ಪುಣ್ಯತಿಥಿ ಎಂದೋ ಅಥವಾ ಯಾವ್ಯಾವ ಗ್ರೇಟ್ ಪರ್ಸ್ನಾಲಿಟೀಸ್ ಗಳನ್ನ ಓದಿನೋ, ಜಯಂತಿಗಳನ್ನ ಆಚರಿಸಿನೋ ನಮ್ಗೆ ಅನ್ನಿಸ್ತಿರ್ತದೆ, ಹಬ್ಬ ನಾನು ಹಾಗಾಗಬೇಕು ಅಂತ. ಇವತ್ತು ಅವರ ಒಂದು ಗುಣನ ನಾವು ಅಳವಡಿಸ್ಕೊಳ್ಳೋಕ್ಕಾಗತ್ತಾ? ನೋಡಿಯೇ ಬಿಡೋಣ. ಒಂದನ್ನು ಅಳವಡಿಸ್ಕೊಂಡೇ ಬಿಡೋಣ. ಆ ಪ್ರತಿಜ್ಞೆಯನ್ನು ಈ 1 ನಿಮಿಷದಲ್ಲಿ ನಾವು ಮಾಡೋಣ. ಮಜವಾಗಿದೆ ಅಲ್ವಾ? ನಮ್ಮ ಜೀವನದ ಉನ್ನತಿಗೆ ಇದು ತುಂಬಾ ಪ್ರಮುಖವಾದ ಹೆಜ್ಜೆ ಆಗ್ಬೋದು. ಮಾಡಿ ನೋಡೋಣ. ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಟಿಲ್ ದ್ಯಾನ್ ಟೇಕ್ ಕೇರ್. ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ಏನನ್ನಿಸ್ತು ಅಂತ ಹಾಕೋದನ್ನು ಮಾತ್ರ ಮರಿಬೇಡಿ.